ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯ ಆತ್ಮೀಯ ಬಂಧುಗಳೇ, ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ಇಂದು ನಾವು ರಾಶಿಚಕ್ರದ ಮೊದಲ ರಾಶಿಯಾದ ಮೇಷರಾಶಿಯವರ ಬಗ್ಗೆ ಮಾತನಾಡಲಿದ್ದೇವೆ. ರಾಶಿಚಕ್ರದ ಮೊದಲ ರಾಶಿಯಾದ ಮೇಷರಾಶಿಯವರ ಜೀವನದಲ್ಲಿ ನಡೆಯಲಿರುವ ಅತ್ಯಂತ ರೋಮಾಂಚನಕಾರಿ ಮತ್ತು ಪವಾಡ ಸದೃಶ ವಿಷಯಗಳ ಬಗ್ಗೆ ತಿಳಿಯಲಿದ್ದೇವೆ. ಹೌದು, ಮೇಷರಾಶಿಯವರೇ, ಮುಂಬರುವ 10 ದಿನಗಳಲ್ಲಿ ನಿಮ್ಮ ಬದುಕಿನಲ್ಲಿ ನಡೆಯಲಿರುವ ಆ ಒಂದು ಘಟನೆಯನ್ನು ಕೇಳಿದರೆ ನೀವು 100% ಆಶ್ಚರ್ಯ ಪಡೋದು ಗ್ಯಾರಂಟಿ. ಇಷ್ಟು ದಿನ ನೀವು ಪಟ್ಟ ಕಷ್ಟಗಳಿಗೆ, ಅನುಭವಿಸಿದ ಅವಮಾನಗಳಿಗೆ ಈಗ ಕಾಲವೇ ಉತ್ತರ ನೀಡೋದಕ್ಕೆ ಸಿದ್ಧ ಆಗಿದೆ. ನಿಮ್ಮ ಮನೆಗೆ ದೈವಿಕ ಶಕ್ತಿಯ ಪ್ರವೇಶ ಆಗ್ತಾ ಇದ್ದು ನಿಮ್ಮ ಅದೃಷ್ಟದ ಬಾಗಿಲು. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಮಾಡಿ, ಜೈ ಮಾತಾದಿ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮೇಷರಾಶಿಯು ರಾಶಿಚಕ್ರದ ಅತ್ಯಂತ ಶಕ್ತಿಶಾಲಿ ಮತ್ತು ಧೈರ್ಯಶಾಲಿ ರಾಶಿ. ಅಶ್ವಿನಿ ನಕ್ಷತ್ರದ 1, 2, 3, 4ನೇ ಪಾದ ಮತ್ತು ಭರಣಿ ನಕ್ಷತ್ರದ 1, 2, 3, 4ನೇ ಪಾದ ಹಾಗೂ ಕೃತಿಕ ನಕ್ಷತ್ರದ 1ನೇ ಪಾದದಲ್ಲಿ ಜನಿಸಿದವರು ಮೇಷರಾಶಿ ಅಡಿಯಲ್ಲಿ ಬರ್ತಾರೆ. ಅಗ್ನಿತತ್ವದ ಈ ರಾಶಿಯ ಅಧಿಪತಿ ಸಾಕ್ಷಾತ್ ಕುಜ ಅಥವಾ ಮಂಗಳ. ಕಳೆದ ಕೆಲವು ದಿನಗಳಿಂದ ನಿಮ್ಮ ಆಲೋಚನೆಗಳಲ್ಲಿ, ನಿಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ವಿಚಿತ್ರ ಬದಲಾವಣೆಗಳು ಆಗ್ತಾ ಇರೋದನ್ನು ನೀವು ಗಮನಿಸಿದ್ದೀರಾ? ಇವೆಲ್ಲವೂ ಕೂಡ ಕಾಕತಾಳೀಯವಲ್ಲ. ಮೇಷರಾಶಿಯವರು ಕಳೆದ ಕೆಲವು ತಿಂಗಳುಗಳಿಂದ ತೀವ್ರ ಮಾನಸಿಕ ಒತ್ತಡ, ಹಣಕಾಸಿನ ಬಿಕ್ಕಟ್ಟು ಮತ್ತು ನಂಬಿದವರಿಂದಲೇ ದ್ರೋಹವನ್ನು ಅನುಭವಿಸ್ತಾ ಇದ್ದಾರೆ. ನೀವು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತೀರಾ, ಆದರೆ ಕಷ್ಟದಲ್ಲಿದ್ದವರಿಗೆ ಕೈಲಾದ ಸಹಾಯ ಮಾಡ್ತೀರಾ. ಆದರೆ ದುರಾದೃಷ್ಟವಶಾತ್ ನೀವು ಯಾರಿಗೆ ಸಹಾಯ ಮಾಡಿದ್ದೀರೋ ಅವರೇ ಇಂದು ನಿಮ್ಮ ಬೆನ್ನಿಗೆ ಚೂರಿ ಹಾಕ್ತಾ ಇದ್ದಾರೆ. ನೀವು ಪ್ರೀತಿಸುವ ವ್ಯಕ್ತಿ ನಿಮ್ಮ ಮನಸ್ಸಿಗೆ ನೋವನ್ನು ಕೊಡ್ತಾ ಇದ್ದಾರೆ. ನಾನು ಮಾಡಿದ ತಪ್ಪಾದರೂ ಏನು ಅಂತ ನೀವು ರಾತ್ರಿ ವೇಳೆಗೆ ಎಷ್ಟೋ ಸಲ ಹತ್ತಿದ್ದೀರಾ. ನೀವು ಮೌನವಾಗಿ ನುಂಗಿದ ಅವಮಾನಗಳು, ಅನುಭವಿಸಿದ ಆರ್ಥಿಕ ಸಂಕಷ್ಟ ಇವೆಲ್ಲವೂ ಕೂಡ ಈಗ ಮುಕ್ತಾಯದ ಹಂತಕ್ಕೆ ಬಂದಿವೆ. ನಿಮ್ಮ ಮನೆಯ ಪೂಜಾ ಕೋಣೆಯಲ್ಲಿ ಇತ್ತೀಚೆಗೆ ಹೂಗಳು ತಾನಾಗಿಯೇ ಕೆಳಗೆ ಬೀಳೋದು, ಕರ್ಪೂರ ಹಚ್ಚಿದಾಗ ದೀಪವು ದೀರ್ಘಕಾಲ ಪ್ರಕಾಶಮಾನವಾಗಿ ಉರಿಯುವುದು ಅಥವಾ ಮನೆಯ ಅಂಗಳಕ್ಕೆ ಹಸು ಅಥವಾ ಪಕ್ಷಿಗಳು ಬರೋದು, ಇವೆಲ್ಲವೂ ಕೂಡ ನೀವು ನೋಡಿರಬಹುದು. ನಿಮ್ಮ ಮನೆಗೆ ಮಹಾಲಕ್ಷ್ಮಿಯ ಕೃಪೆ ಒದಗಿ ಬರ್ತಾ ಇದೆ ಅಂತಾನೆ ಅರ್ಥ. ವಿಶೇಷವಾಗಿ ಮುಂಬರುವ ಈ 10 ದಿನಗಳು ನಿಮ್ಮ ಇಡೀ ಜೀವನದ ದಿಕ್ಕನ್ನೇ ಬದಲಾಯಿಸ್ತವೆ. ಆದರೆ ಇದೇ ಸಮಯದಲ್ಲಿ ಮೇಷರಾಶಿಯವರೇ, ಇನ್ನೊಂದು ಎಚ್ಚರಿಕೆ ಕೂಡ ಇದೆ. ನಿಮ್ಮ ಯಶಸ್ಸನ್ನು ಕಂಡು ಅರಿಯದ ಈ 3 ವ್ಯಕ್ತಿಗಳು ನಿಮ್ಮ ಜೀವನಕ್ಕೆ ಅಡ್ಡಗಾಲನ್ನು ಇಡ್ತಾ ಇದ್ದಾರೆ. ನಿಮ್ಮ ಯಶಸ್ಸನ್ನು ಇವರು ಸಹಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ನಿಮ್ಮ ಮುಂದೆ ಸಿಹಿಯಾಗಿ ಮಾತನಾಡ್ತಾರೆ, ಆದರೆ ನಿಮ್ಮ ಬೆನ್ನಿಗೆ ಚೂರಿಯನ್ನು ಹಾಕ್ತಾ ಇದ್ದಾರೆ. ವಿಶೇಷವಾಗಿ KM ಎಂಬ ಅಕ್ಷರಗಳಿಂದ ಆರಂಭವಾಗುವ ಈ 2 ವ್ಯಕ್ತಿಗಳು ವಿಷಯದಲ್ಲಿ ಅತ್ಯಂತ ನೀವು ಜಾಗರೂಕರಾಗಿರಬೇಕು. ಮುಂಬರುವ 10 ದಿನಗಳ ಕಾಲ ಯಾರೊಂದಿಗೂ ದೊಡ್ಡ ಮಟ್ಟದ ಆರ್ಥಿಕ ವಹಿವಾಟುಗಳನ್ನು ಮಾಡಬೇಡಿ, ಯಾರಿಗೂ ಸಾಲ ನೀಡಬೇಡಿ ಮತ್ತು ನಿಮ್ಮ ಮನಸ್ಸಿನ ರಹಸ್ಯಗಳನ್ನು, ಮುಂದಿನ ಯೋಜನೆಗಳನ್ನು ಯಾರೊಂದಿಗೂ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಅತಿಯಾದ ನಂಬಿಕೆ ನಿಮಗೆ ಶತ್ರುವಾಗದಂತೆ ನೋಡಿಕೊಳ್ಳಿ. ಇದರ ನಡುವಿನ ಒಂದು ಅದ್ಭುತವಾದ ಮತ್ತು ಆಶ್ಚರ್ಯಕರವಾದ ಒಂದು ಶುಭ ವಾರ್ತೆ ಕೂಡ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಈ 10 ದಿನಗಳಲ್ಲಿ ಒಂದು ದೊಡ್ಡ ನಷ್ಟಗಳು ಅನುಭವಿಸುವ ಸಾಧ್ಯತೆ ಇರುತ್ತೆ. ಮೇಷರಾಶಿಯವರೇ, ನೀವು ಭೂತಕಾಲದಲ್ಲಿ ಮಾಡಿದ ಯಾವುದೋ ಒಂದು ಅನಾಮಧೇಯ ಪುಣ್ಯ ಕಾರ್ಯ ಅಥವಾ ಯಾರಿಗೋ ಮಾಡಿದ ರಹಸ್ಯ ಸಹಾಯ ಈಗ ನಿಮಗೆ ದೇವರ ಆಶೀರ್ವಾದ ರೂಪದಲ್ಲಿ ಮರಳಿ ಬರ್ತಾ ಇದೆ. ಆದರೆ ಒಂದು ವಿಷಯ ನೆನಪಿಡಿ, ನಿಮ್ಮ ಶೀಘ್ರ ಕೋಪವನ್ನು ನೀವು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಸಣ್ಣ ವಿಷಯಗಳಿಗೂ ಕೂಡ ತಾಳ್ಮೆ ಕಳೆದುಕೊಂಡು ಸಂಗಾತಿಯೊಂದಿಗೆ ಅಥವಾ ಕುಟುಂಬದವರೊಂದಿಗೆ ಜಗಳ ಆಡಬೇಡಿ. ನಿಮ್ಮ ಬಾಯಿಂದ ಬರುವ ಆವೇಶದ ಮಾತುಗಳೇ ನಿಮಗೆ ಶತ್ರು ಆಗುವ ಸಾಧ್ಯತೆ ಇರುತ್ತೆ. ಮಾತನಾಡುವ ಮುನ್ನ ಯೋಚನೆ ಮಾಡಿ. ವಿಶೇಷವಾಗಿ ತಂದೆ, ತಾಯಿ ಅಥವಾ ಮನೆಯ ಹಿರಿಯರೊಂದಿಗೆ ವಾದ ಮಾಡಬೇಡಿ. ಅವರ ಆಶೀರ್ವಾದವೇ ನಿಮಗೆ ಶ್ರೀರಕ್ಷೆ. ಈಗ ನಿಮಗೊಂದು ಅತ್ಯಂತ ಗೌಪ್ಯವಾದ ದೈವಿಕ ಪರಿಹಾರವನ್ನು ತಿಳಿಸಿ. ಸಣ್ಣ ಹೆಣ್ಣುಮಕ್ಕಳು ನಗುತ್ತಿರುವುದು ಕಾಣಿಸಿದರೆ ಅದು ದೇವಿಯ ಕೃಪೆ ಆಗಿದೆ ಅಂತಾನೆ ಅರ್ಥ. ದೇವಸ್ಥಾನದ ಪ್ರಸಾದ ಕಾಣಿಸಿಕೊಂಡರೆ ಅದು ಸಾಕ್ಷಾತ್ ದುರ್ಗಾದೇವಿಯ ಅನುಗ್ರಹ ಅಂತಾನೆ ಅರ್ಥ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.